ರಾವಣ ಕೇವಲ ಒಬ್ಬ ರಾಕ್ಷಸ ರಾಜನಾಗಿರಲಿಲ್ಲ. ಅವನು ವೇದಗಳ ಪಾರಂಗತ, ಮಹಾನ್ ಶಿವಭಕ್ತ ಮತ್ತು ಅಪ್ರತಿಮ ಯೋಧನಾಗಿದ್ದನು. ಬ್ರಹ್ಮನಿಂದ ಪಡೆದ ವರಗಳ ಬಲದಿಂದ ಅವನು ದೇವತೆಗಳು, ಯಕ್ಷರು ಅಥವಾ ಗಂಧರ್ವರಿಂದ ಸಾಯದಂತಹ ಶಕ್ತಿಯನ್ನು ಹೊಂದಿದ್ದನು. ಮಾನವರನ್ನು ಅವನು ಅತ್ಯಂತ ತುಚ್ಛವಾಗಿ ಕಂಡಿದ್ದರಿಂದ ಅವರಿಂದ ತನಗೆ ಮರಣ ಬರಬಾರದೆಂಬ ವರವನ್ನು ಕೇಳಿರಲಿಲ್ಲ. ಇದೇ ಅವನ ಅತಿದೊಡ್ಡ ಅಹಂಕಾರ ಮತ್ತು ಅಂತಿಮವಾಗಿ ಅವನ ಸಾವಿಗೆ ಕಾರಣವಾದ ರಹಸ್ಯದ ಮೊದಲ ಕೊಂಡಿಯಾಯಿತು. ನಾಭಿಯಲ್ಲಿನ ಅಮೃತದ ರಹಸ್ಯ. ವಾಲ್ಮೀಕಿ ರಾಮಾಯಣ ಮತ್ತು ಕೆಲವು ಪುರಾಣಗಳ ಪ್ರಕಾರ ರಾವಣನ ಮರಣವು ಅಷ್ಟು ಸುಲಭವಾಗಿ ಸಂಭವಿಸಲಿಲ್ಲ. ಯುದ್ಧದ ಸಮಯದಲ್ಲಿ ರಾಮನು ರಾವಣನ ತಲೆಗಳನ್ನು ಕತ್ತರಿಸುತ್ತಿದ್ದರೂ ಅವು ಮತ್ತೆ ಹುಟ್ಟಿಕೊಳ್ಳುತ್ತಿದ್ದವು. ಇದರ ಹಿಂದಿನ ರಹಸ್ಯವೆಂದರೆ ರಾವಣನ ಹೊಕ್ಕಳಿನಲ್ಲಿ ಇದ್ದ ಅಮೃತದ ಕುಂಡ. ಬ್ರಹ್ಮದೇವನು ರಾವಣನ ತಪಸ್ಸಿಗೆ ಮೆಚ್ಚಿ ಅವನ ನಾಭಿಯಲ್ಲಿ ಅಮೃತವನ್ನು ಇರಿಸಿದ್ದನು. ಇದು ಅವನಿಗೆ ದೈಹಿಕವಾಗಿ ಅಜೇಯನನ್ನಾಗಿ ಮಾಡಿತ್ತು. ಈ ಗುಪ್ತ ವಿಷಯವು ರಾವಣನ ತಮ್ಮ ವಿಭೀಷಣನಿಗೆ ಮಾತ್ರ ತಿಳಿದಿತ್ತು. ವಿಭೀಷಣನು ಈ ರಹಸ್ಯವನ್ನು ರಾಮನಿಗೆ ತಿಳಿಸಿದಾಗ ರಾಮನು ಬ್ರಹ್ಮಾಸ್ತ್ರದಿಂದ ಮೊದಲು ಅವನ ನಾಭಿಯನ್ನು ಗುರಿಯಾಗಿಸಿಕೊಂಡು ಹೊಡೆದನು. ಇದರಿಂದ ಅಮೃತವು ಒಣಗಿ ಹೋಗಿ ರಾವಣನು ಸಾವನ್ನಪ್ಪಿದನು. ಮರಣಶಯ್ಯೆಯಲ್ಲಿ ಲಕ್ಷ್ಮಣನಿಗೆ ನೀಡಿದ ಬೋಧನೆ. ರಾವಣನ ಸಾವಿನ ಇನ್ನೊಂದು ಆಸಕ್ತಿದಾಯಕ ಅಂಶವೆಂದರೆ ಅವನು ಸಾಯುವ ಮೊದಲು ನಡೆದ ಘಟನೆ. ರಾಮನು ರಾವಣನ ವಿದ್ವತ್ತನ್ನು ಗೌರವಿಸುತ್ತಿದ್ದನು. ಹಾಗಾಗಿ ರಾವಣನು ಭೂಮಿಯ ಮೇಲೆ ಬಿದ್ದಾಗ ರಾಮನು ಲಕ್ಷ್ಮಣನಿಗೆ ರಾವಣನ ಪಾದದ ಬಳಿ ಕುಳಿತು ರಾಜನೀತಿ ಮತ್ತು ಜೀವನದ ಪಾಠಗಳನ್ನು ಕಲಿಯುವಂತೆ ಹೇಳುತ್ತಾನೆ. ರಾವಣನು ಲಕ್ಷ್ಮಣನಿಗೆ ನೀಡಿದ ಮುಖ್ಯ ಸಂದೇಶವೆಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಲು ಎಂದಿಗೂ ವಿಳಂಬ ಮಾಡಬೇಡ, ಆದರೆ ಕೆಟ್ಟ ಅಥವಾ ಅಶುಭ ಕೆಲಸಗಳನ್ನು ಸಾಧ್ಯವಾದಷ್ಟು ಮುಂದೂಡು. ತಾನು ಸೀತಾಮಾತೆಯನ್ನು ಅಪಹರಿಸುವ ನಿರ್ಧಾರದಲ್ಲಿ ಧಾವಂತ ತೋರಿಸಿದ್ದು ಮತ್ತು ರಾಮನೊಂದಿಗೆ ಸಂಧಾನ ಮಾಡಿಕೊಳ್ಳಲು ವಿಳಂಬ ಮಾಡಿದ್ದು ತನ್ನ ಅವನತಿಗೆ ಕಾರಣವಾಯಿತು ಎಂದು ಅವನು ಒಪ್ಪಿಕೊಂಡನು. ರಾವಣನ ಶವದ ನಿಗೂಢತೆ. ಅತ್ಯಂತ ರೋಮಾಂಚಕಾರಿ ರಹಸ್ಯವೆಂದರೆ ರಾವಣನ ಸಾವಿನ ನಂತರ ಅವನ ದೇಹಕ್ಕೆ ಏನಾಯಿತು ಎಂಬುದು. ಶ್ರೀಲಂಕಾದಲ್ಲಿನ ಕೆಲವು ಜನಪದ ನಂಬಿಕೆಗಳ ಪ್ರಕಾರ ರಾವಣನ ಮೃತದೇಹವನ್ನು ಇಂದಿಗೂ ಸಂರಕ್ಷಿಸಿಡಲಾಗಿದೆ. ಶ್ರೀಲಂಕಾದ ರಾಗ್ಲಾ ಎಂಬ ದಟ್ಟ ಅರಣ್ಯ ಪ್ರದೇಶದಲ್ಲಿ ಒಂದು ಗುಹೆ ಇದ್ದು ಅಲ್ಲಿ ರಾವಣನ ದೇಹವನ್ನು ಮಮ್ಮಿ ರೂಪದಲ್ಲಿ ಇರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನಾಗಕುಲದವರು ಅವನನ್ನು ಮತ್ತೆ ಬದುಕಿಸಬಹುದು ಎಂಬ ಆಸೆಯಿಂದ ಆ ದೇಹವನ್ನು ಕೊಂಡೊಯ್ದರು ಎಂಬ ಕಥೆಗಳೂ ಇವೆ. ಆದರೆ ಇತಿಹಾಸಕಾರರು ಮತ್ತು ಪುರಾತತ್ವ ಇಲಾಖೆಯವರು ಈ ಬಗ್ಗೆ ಖಚಿತವಾದ ಪುರಾವೆಗಳನ್ನು ಇನ್ನೂ ನೀಡಿಲ್ಲ. ಇದು ಇಂದಿಗೂ ಒಂದು ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ರಾವಣನ ಸಂಹಾರದ ಹಿಂದಿನ ಆಧ್ಯಾತ್ಮಿಕ ಸತ್ಯ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ರಾವಣನ 10 ತಲೆಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದ 10 ಕೆಟ್ಟ ಗುಣಗಳ ಸಂಕೇತವಾಗಿವೆ. ಅವನ ಸಾವು ಕೇವಲ ಒಬ್ಬ ರಾಜನ ಸಾವಲ್ಲ, ಬದಲಾಗಿ ಮನುಷ್ಯನ ಅತಿಯಾದ ಅಹಂಕಾರದ ಅಂತ್ಯ. ಬ್ರಹ್ಮಾಸ್ತ್ರವು ಜ್ಞಾನದ ಸಂಕೇತವಾಗಿದ್ದು ಅದು ಅಹಂಕಾರದ ಕೇಂದ್ರವಾದ ನಾಭಿಯನ್ನು ಭೇದಿಸಿದಾಗ ಮಾತ್ರ ಮುಕ್ತಿ ಸಾಧ್ಯ ಎಂಬುದು ಈ ಕಥೆಯ ಒಳಾರ್ಥವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.